ಇನ್ನು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ, ಯುವ ನಟ ಅಂತಲೇ ಹೇಳ್ಬೋದು. ವಿಷ್ಣುವರ್ಧನ್ ಅವರ ಜೊತೆ ಪುತ್ರನ ಪಾತ್ರದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಮತ್ತು ಉಪೇಂದ್ರ ಅವರ ಜೊತೆ ಆಪ್ತ ಸ್ನೇಹಿತನ ಪಾತ್ರವನ್ನು ಮಾಡಿದಂಥ ಅದ್ಭುತವಾದ ಕಲಾವಿದ ಇದೀಗ ನಿಧನರಾಗಿದ್ದಾರೆ. ತೀವ್ರವಾದ ಹೃದಯಾಘಾತವಾಗಿ ಸದ್ಯ ಪತ್ನಿ ಮತ್ತು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ಕೇವಲ 33ನೇ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಿಂದ ದೂರ ಉಳಿದಿದ್ದರು. ಆದರೆ ಇದೀಗ ಹೃದಯಾಘಾತ ಎಂಬ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಮುಂಜಾನೆ 3:50 ಸುಮಾರಿನಲ್ಲೇ ಜಯನಗರದಲ್ಲಿ ತಮ್ಮ ಸ್ವಗೃಹದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಈ ನಟ ಬೇರೆ ಯಾರೋ ಅಲ್ಲ, ಹಲೋ ಡ್ಯಾಡಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂಥ ನಿತಿನ್ ಗೋಪಿ ಅವರು. ಈ ದಿನ ಶಾಲೆಗೆ ರಜಾ ಅನ್ನೋ ಹಾಡನ್ನು ನೀವು ಇವತ್ತಿಗೂ ಕೂಡ ಕೇಳಬಹುದು. ತುಂಬಾ ಅದ್ಭುತವಾದಂಥ ಹಾಡು ಅಂತ ಹೇಳ್ಬೋದು. ಈ ಹಲೋ ಡ್ಯಾಡಿ ಸಿನಿಮಾ 1996ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಇದಾಗಿತ್ತು. ಇದರಲ್ಲಿ ಕೂಡ ಅಭಿನಯಿಸಿದ ನಂತರ 2000ರಲ್ಲಿ ಇಸ್ವಿಯಲ್ಲಿ ಬಂದಂಥ ಕುಟುಂಬ ಆಗಿರ್ಬೋದು ಮತ್ತು ಕಿಚ್ಚ ಸಿನಿಮಾ ಮತ್ತು ನಂದಿ, ನಲ್ಲ, ಈಗ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಜೊತೆ ಅಪ್ಪು ಸಿನಿಮಾದಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಇಂಥ ಅದ್ಭುತವಾದ ನಟ ತೀವ್ರ ಹೃದಯಾಘಾತವಾಗಿ ಕೊನೆಯುಸಿರೆಳೆದಿದ್ದಾರೆ. ಇಡೀ ಚಿತ್ರರಂಗವೇ ಬೆಳಗಿನ ಶಾಕ್ಗೆ ಒಳಗಾಗಿದೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಓಂ ಶಾಂತಿ ಅಂತ